ಕೆಲವರು ಜೀವನದಲ್ಲಿ ಬೇಗ ಗೆಲ್ಲುತ್ತಾರೆ, ಕೆಲವರು ತುಂಬ ಕಷ್ಟಪಟ್ಟು ಕೂಡ ತಡವಾಗಿ ಗೆಲ್ಲುತ್ತಾರೆ. ಅದನ್ನು ನೋಡಿ ಹಲವರು ದೇವರನ್ನೇ ಪ್ರಶ್ನಿಸುತ್ತಾರೆ. ನಾನು ಪ್ರಾರ್ಥನೆ ಮಾಡಿದ್ದೇನೆ, ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಹಾಗಿದ್ದರೂ ನನಗೆ ಮಾತ್ರ ಯಾಕೆ ಇಷ್ಟು ಪರೀಕ್ಷೆ ಮಾಡುತ್ತೀಯ? ಮಹಾಭಾರತದಲ್ಲಿ ಇದೇ ರೀತಿ ಒಂದು ಕ್ಷಣ ಬರುತ್ತದೆ. ಅಲ್ಲಿ ಭೀಷ್ಮ ಪಿತಾಮಹರು ಬಾಣಗಳ ಹಾಸಿಗೆಯಲ್ಲಿ ಮಲಗಿರುತ್ತಾರೆ. ಅಷ್ಟು ಮಹಾನ್ ಯೋಧ, ಅಷ್ಟು ಸತ್ಯನಿಷ್ಠ ವ್ಯಕ್ತಿ ಆಗಿದ್ದರೂ ನೋವಿನಿಂದ ಮಲಗಿರಬೇಕಾಯಿತು. ಆ ಸಮಯದಲ್ಲಿ ಹಲವರಿಗೆ ಪ್ರಶ್ನೆ ಬಂತು, ಇಷ್ಟು ಒಳ್ಳೆಯವರಿಗೆ ಇಷ್ಟು ನೋವೇ ಅಂತ. ಆದರೆ ಜೀವನದ ಸತ್ಯ ಏನೆಂದರೆ, ಒಳ್ಳೆಯವರಿಗೂ ಪರೀಕ್ಷೆ ಬರುತ್ತದೆ. ಏಕೆಂದರೆ ದೇವರು ಸಾಮಾನ್ಯ ಮನುಷ್ಯನನ್ನು ಪರೀಕ್ಷಿಸುವುದಿಲ್ಲ, ಗಟ್ಟಿಯಾದ ಆತ್ಮಗಳನ್ನು ಮಾತ್ರ ಪರೀಕ್ಷಿಸುತ್ತಾನೆ. ಹನುಮಂತನನ್ನು ನೆನಪಿಸಿಕೊಳ್ಳಿ, ಅವನಿಗೆ ತನ್ನ ಶಕ್ತಿಯ ಬಗ್ಗೆ ಗೊತ್ತೇ ಇರಲಿಲ್ಲ. ಜಾಂಬವಂತನು ನೆನಪಿಸಿದಾಗ ಮಾತ್ರ ಅವನು ಸಮುದ್ರವನ್ನು ದಾಟಿದ. ಇಂದು ನಿನಗೂ ನಿನ್ನ ಶಕ್ತಿ ಮರೆತು ಹೋಗಿರಬಹುದು. ಜನರ ಮಾತು, ಸೋಲು, ನೋವು ಇವೆಲ್ಲ ನಿನ್ನ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡಿರಬಹುದು. ಆದರೆ ಒಂದು ಮಾತು ನೆನಪಿಟ್ಟುಕೊಳ್ಳಿ, ನಿಮ್ಮೊಳಗೂ ಒಂದು ಹನುಮಂತನ ಶಕ್ತಿ ಇದೆ. ಅದನ್ನು ಎಬ್ಬಿಸುವ ಸಮಯ ಮಾತ್ರವೇ ಬಾಕಿ ಇದೆ. ರಾಮಾಯಣದಲ್ಲಿ ಸೀತಾಮಾತೆ ಅಶೋಕವನದಲ್ಲಿ ಒಂಟಿಯಾಗಿ ಅತ್ತಳು. ಅವಳ ಬಳಿ ರಾಜ್ಯ ಇರಲಿಲ್ಲ, ಸಂತೋಷ ಇರಲಿಲ್ಲ, ಆದರೆ ನಂಬಿಕೆ ಇತ್ತು. ಕೆಲವೊಮ್ಮೆ ಜೀವನದಲ್ಲಿ ನಮ್ಮ ಬಳಿ ಎಲ್ಲವೂ ಕಳೆದು ಹೋಗಬಹುದು, ಆದರೆ ನಂಬಿಕೆ ಉಳಿದಿದ್ದರೆ ಜೀವನ ಮತ್ತೆ ಪ್ರಾರಂಭ ಆಗುತ್ತದೆ. ಇಂದು ನೀನು ಕೂಡ ಒಂಟಿಯಾಗಿರಬಹುದು. ನಿನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವವರು ಇರದೇ ಇರಬಹುದು. ಹೊರಗೆ ನಗುತ್ತಿದ್ದರೂ ಒಳಗೆ ತುಂಬ ನೋವಿರಬಹುದು. ಆದರೆ ಕೃಷ್ಣನು ಹೇಳುತ್ತಾನೆ, ಮೌನವಾಗಿ ಹೋರಾಡುವವರ ಕಣ್ಣೀರನ್ನು ನಾನು ಯಾವತ್ತೂ ವ್ಯರ್ಥ ಮಾಡುವುದಿಲ್ಲ. ದ್ರೌಪದಿಯ ಜೀವನವನ್ನು ನೆನಪಿಸಿಕೊಳ್ಳಿ. ಸಭೆಯ ಮಧ್ಯದಲ್ಲಿ ಅವಮಾನವಾಗುವಾಗ ಎಲ್ಲರೂ ಮೌನವಾಗಿದ್ದರು, ತನ್ನವರೇ ತಲೆ ತಗ್ಗಿಸಿದ್ದರು. ಆ ಕ್ಷಣದಲ್ಲಿ ಅವಳನ್ನು ರಕ್ಷಿಸಿದ್ದು ಯಾರು? ಕೃಷ್ಣ ಪರಮಾತ್ಮ. ಅದರ ಅರ್ಥ ಏನು ಗೊತ್ತಾ? ಎಲ್ಲ ದಾರಿಗಳು ಮುಚ್ಚಿದಂತೆ ಕಂಡರೂ ದೇವರ ದಾರಿ ಇನ್ನೂ ತೆರೆದಿರಿಯೇ ಇರುತ್ತದೆ. ಕೆಲವೊಮ್ಮೆ ದೇವರು ತಡ ಮಾಡುತ್ತಿರುವಂತೆ ಅನ್ನಿಸುತ್ತದೆ, ಆದರೆ ಅವನು ಯಾವತ್ತೂ ತಪ್ಪು ಸಮಯಕ್ಕೆ ಬರುವುದಿಲ್ಲ. ಅರ್ಜುನನು ಗುರಿ ಹೊಡೆಯುವಾಗ ಮರ ಕಾಣಲಿಲ್ಲ, ಎಲೆ ಕಾಣಲಿಲ್ಲ, ಪಕ್ಷಿಯ ಕಣ್ಣು ಮಾತ್ರವೇ ಕಂಡಿತ್ತು. ಅದೇ ಯಶಸ್ಸಿನ ರಹಸ್ಯ. ಇಂದು ಜನರ ಮಾತು, ಭಯ, ಕಂಪ್ಯಾರಿಸನ್ ಇವೆಲ್ಲ ನಿನ್ನ ಗಮನವನ್ನು ಕದ್ದುಕೊಳ್ಳಬಹುದು. ಆದರೆ ಜೀವನದಲ್ಲಿ ದೊಡ್ಡದಾಗಿ ಯಶಸ್ಸು ಕಾಣಬೇಕೆಂದರೆ ಅರ್ಜುನನಂತೆ ಫೋಕಸ್ ಮಾಡಬೇಕು. ಒಮ್ಮೆ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳುತ್ತಾನೆ, ನಿನ್ನ ಕೆಲಸವನ್ನು ನೀನು ಮಾಡು, ಫಲದ ಬಗ್ಗೆ ಯೋಚಿಸಬೇಡ, ಚಿಂತಿಸಬೇಡ. ಇಂದು ಹಲವರು ಮೊದಲ ದಿನವೇ ಫಲ ಬೇಕೆಂದು ಕಾಯುತ್ತಾರೆ. ಸ್ವಲ್ಪ ಯಾವುದೇ ಒಂದು ಸಮಸ್ಯೆಯಾದರೂ ಕೂಡ ಅದನ್ನು ಕೈ ಬಿಡುತ್ತಾರೆ. ಸ್ವಲ್ಪ ಸೋತರೂ ನನ್ನಿಂದ ಆಗಲ್ಲ ಅನ್ನುತ್ತಾರೆ. ಆದರೆ ನೆನಪಿಡು, ಪಾಂಡವರು ಕೂಡ ಒಂದು ದಿನ ಗೆದ್ದಿಲ್ಲ. ಅವರ ಗೆಲುವಿನ ಹಿಂದೆ ವರ್ಷಗಳಷ್ಟು ಕಷ್ಟ ಇತ್ತು. ಆದ್ದರಿಂದ ನೀನು ಈಗ ಅನುಭವಿಸುತ್ತಿರುವ ಸ್ಟ್ರಗಲ್ ನಿನ್ನ ಭವಿಷ್ಯದ ಸ್ಟ್ರೆಂತ್ ಆಗುತ್ತದೆ. ಒಂದು ದಿನ ಕೃಷ್ಣನು ಶಾಂತಿಯ ಮಾತನ್ನು ಹೇಳಲು ಹೋದಾಗ ದುರ್ಯೋಧನ ಕೇಳಲಿಲ್ಲ, ಏಕೆಂದರೆ ಅಹಂಕಾರ ಅವನ ಕಿವಿಗಳನ್ನು ಮುಚ್ಚಿತ್ತು. ಜೀವನದಲ್ಲಿ ಅಹಂಕಾರ ಬಂದಾಗ ಸತ್ಯದ ಧ್ವನಿ ಕೇಳಿಸುವುದಿಲ್ಲ. ಆದ್ದರಿಂದ ಎಷ್ಟು ಬೆಳೆದರೂ ಮನಸ್ಸು ವಿನಯವಾಗಿರಲಿ. ಕರ್ಣನಿಗೆ ದಾನ ಕೊಡುವ ಗುಣ ಇತ್ತು. ಅವನ ಬಳಿ ಏನೂ ಇಲ್ಲದಿದ್ದರೂ ಕೊಟ್ಟ ಮಾತಿನಂತೆ ಜೀವನದಲ್ಲಿ ಎಲ್ಲವನ್ನೂ ದಾನ ಮಾಡಿದ. ಜೀವನದಲ್ಲಿ ನಾವು ಎಷ್ಟು ಸಂಪಾದಿಸಿದ್ದೇವೆ ಅನ್ನೋದಕ್ಕಿಂತ ಎಷ್ಟು ಒಳ್ಳೆಯ ಮನಸ್ಸನ್ನು ಉಳಿಸಿಕೊಂಡಿದ್ದೇವೆ ಅನ್ನೋದೇ ದೊಡ್ಡದು. ಇಂದು ಜಗತ್ತು ಹಣ ನೋಡಿ ಗೌರವ ಕೊಡಬಹುದು, ಆದರೆ ದೇವರು ಹೃದಯವನ್ನು ನೋಡಿ ಆಶೀರ್ವಾದ ಕೊಡುತ್ತಾನೆ. ಈಗ ನಿನ್ನ ಜೀವನ ಕತ್ತಲೆಯಂತೆ ಇರಬಹುದು, ಆದರೆ ನೆನಪಿಡು, ನಕ್ಷತ್ರಗಳು ಯಾವತ್ತೂ ಕತ್ತಲೆಯಲ್ಲೇ ಹೆಚ್ಚು ಹೊಳೆಯುತ್ತವೆ. ಈಗ ನೀನು ಮೌನವಾಗಿ ಹೋರಾಡುತ್ತಾ ಇದ್ದೀಯ.
ಒಂದು ದಿನ ಅದೇ ಹೋರಾಟ ನಿನ್ನ ಜೀವನದ ಯಶಸ್ವಿ ಕಥೆ ಆಗುತ್ತದೆ. ಜನರು ನಿನ್ನ ಯಶಸ್ಸನ್ನು ಮಾತ್ರ ನೋಡುತ್ತಾರೆ, ಆದ್ದರಿಂದ ಅದರ ಹಿಂದಿನ ಕಹಿ ಸತ್ಯ ಯಾರಿಗೂ ತಿಳಿಯುವುದಿಲ್ಲ. ಅದರ ಹಿಂದೆ ನೀನು ಅಳುತ್ತಿದ್ದ ರಾತ್ರಿಗಳು ಯಾರಿಗೂ ಗೊತ್ತಾಗುವುದೂ ಇಲ್ಲ. ಆದ್ದರಿಂದ ನಿನ್ನ ಪ್ರಯಾಣವನ್ನ ನಿಲ್ಲಿಸಬೇಡ. ರಾಮನಂತೆ ತಾಳ್ಮೆ ಇರಲಿ, ಹನುಮಂತನಂತೆ ನಂಬಿಕೆ ಇರಲಿ, ಅರ್ಜುನನಂತೆ ಗುರಿ ಇರಲಿ, ಹಾಗೆ ಯುಧಿಷ್ಠಿರನಂತೆ ಸತ್ಯದಲ್ಲಿರು, ಕರ್ಣನಂತೆ ಶ್ರಮಿಸು ಮತ್ತು ಎಲ್ಲ ಪರಿಸ್ಥಿತಿಯಲ್ಲೂ ಕೃಷ್ಣನ ಹೆಸರನ್ನ ಹಿಡಿದಿಟ್ಟುಕೋ. ಏಕೆಂದರೆ ದೇವರು ಬರೆಯುವ ಕೊನೆಯ ಅಧ್ಯಾಯ ಯಾವತ್ತೂ ಸುಂದರವಾಗಿ ಇರುತ್ತದೆ. ಒಬ್ಬ ಮನುಷ್ಯ ಚೆನ್ನಾಗಿ ಬದುಕಬೇಕು ಅಂದರೆ ಅವನು ಹೊರಗೆ ಕಾಣಿಸುವಷ್ಟು ಸುಲಭವಾಗಿ ಬದುಕುತ್ತಿರೋದಿಲ್ಲ. ಕೆಲವು ರಾತ್ರಿ ಸರಿಯಾಗಿ ನಿದ್ರೆ ಮಾಡೋದಿಲ್ಲ, ಆದರೂ ಬೆಳಗ್ಗೆ ನಗುಮುಖವನ್ನು ಹಾಕಿಕೊಂಡು ಹೊರಗಡೆ ಹೋಗುತ್ತಾರೆ. ಮನೆಯಲ್ಲಿ ನಾನಾ ರೀತಿಯ ಸಮಸ್ಯೆಗಳು, ಹಣಕಾಸಿನ ಟೆನ್ಷನ್, ಭವಿಷ್ಯದ ಭಯ, ಜನರ ಚುಚ್ಚು ಮಾತುಗಳು, ಇವೆಲ್ಲ ಒಳಗೆ ಇಟ್ಟುಕೊಂಡೇ ದಿನ ಕಳೆಯುತ್ತಾರೆ. ಅವನ ಸ್ಟ್ರಗಲ್ ಯಾರಿಗೂ ಕಾಣಿಸುವುದಿಲ್ಲ, ಏಕೆಂದರೆ ಎಲ್ಲರೂ ರಿಸಲ್ಟ್ ಮಾತ್ರ ನೋಡ್ತಾರೆ. ಒಬ್ಬ ಮನುಷ್ಯ ಜೀವನದಲ್ಲಿ ಮೇಲೆ ಬರೋದಕ್ಕೆ ತುಂಬಾ ವಿಷಯಗಳನ್ನ ಮೌನವಾಗಿ ತಾಳಿಕೊಂಡಿರುತ್ತಾನೆ, ಇಷ್ಟದ್ದನ್ನ ಬಿಟ್ಟಿರುತ್ತಾನೆ, ನಿದ್ರೆಯನ್ನ ತ್ಯಾಗ ಮಾಡುತ್ತಾನೆ. ಕೆಲವೊಮ್ಮೆ ತನ್ನ ನೋವನ್ನು ಹೇಳಿಕೊಳ್ಳಲಾಗೋದಿಲ್ಲ. ಯಾರಾದರೂ ಅವನಿಗೆ ಲಕ್ ಇದೆ ಅಂತ ಹೇಳ್ಬೋದು, ಆದರೆ ಆ ಲಕ್ ಹಿಂದೆ ಎಷ್ಟು ಕಷ್ಟ ಇದೆ ಅನ್ನೋದು ಅವನಿಗೆ ಮಾತ್ರ ಗೊತ್ತಿರುತ್ತೆ. ಜೀವನದಲ್ಲಿ ಬೇಗ ಗೆಲ್ಲೋದು ದೊಡ್ಡ ವಿಷಯವೇನೂ ಅಲ್ಲ, ಆದರೆ ಕೆಲವರು ಹೊರಗಡೆ ಸ್ಟ್ರಾಂಗ್ ಆಗಿ ಕಾಣ್ತಾರೆ, ಒಳಗಡೆ ಕೂಡ ಅವರು ತುಂಬ ಒಡೆದು ಹೋಗಿರ್ತಾರೆ. ಆದರೂ ಅವರು ಮುಂದುವರಿತಾರೆ, ಯಾಕಂದರೆ ಅವರ ಬಳಿ ಒಂದು ಹೋಪ್ ಇರುತ್ತೆ, ಒಂದು ದಿನ ನನ್ನ ಜೀವನ ಚೆನ್ನಾಗಾಗತ್ತೆ ಅನ್ನೋ ನಂಬಿಕೆ ಇರುತ್ತೆ. ಒಬ್ಬ ಮನುಷ್ಯನ ಜೀವನದಲ್ಲಿ ಸ್ವಲ್ಪ ಚೆನ್ನಾಗಾಗಬೇಕು ಅಂದರೆ ಅವನು ಯಾರಿಗೂ ಕೂಡ ಕಾಣಿಸದೇ ಇರೋಷ್ಟು ಯುದ್ಧ ಮಾಡ್ತಾ ಇರ್ತಾನೆ. ಹೊರಗಿನಿಂದ ನೋಡಿದವ್ರಿಗೆ ಅವನು ನಾರ್ಮಲ್ ಆಗಿ ಕಾಣ್ಬೋದು, ಆದರೆ ಅವನ ತಲೆ ಒಳಗಡೆ ಸಾವಿರ ಯೋಚನೆಗಳು ಓಡಾಡ್ತಾ ಇರತ್ತೆ. ಹಣ ಹೇಗೆ ಸಂಪಾದಿಸಬೇಕು, ಮನೆಯಲ್ಲಿ ಎಲ್ಲರನ್ನ ಹೇಗೆ ನೋಡ್ಕೋಬೇಕು, ನನ್ನ ಫ್ಯೂಚರ್ ಏನಾಗತ್ತೆ, ಈ ಟೆನ್ಷನ್ಗಳ ಜೊತೆ ದಿನ ಕಳೀತಾನೆ. ಕೆಲವೊಮ್ಮೆ ತುಂಬ ದಣಿವಾಗಿರತ್ತೆ, ಆದರೂ ನಿಲ್ಲೋದಿಲ್ಲ, ಯಾಕಂದರೆ ಅವನ ಹಿಂದೆ ಅವನ ಕನಸುಗಳು ಇರುತ್ತೆ, ಮತ್ತು ಕುಟುಂಬದ ಜವಾಬ್ದಾರಿ ಇರುತ್ತೆ. ಅವನ ಕುಟುಂಬದ ಸದಸ್ಯರು ಚೆನ್ನಾಗಿರಬೇಕು ಅನ್ನೋದಿರುತ್ತೆ. ಅವನಿಗೆ ಬೇಜಾರಾಗಿದ್ರೂ ಕೂಡ, ಅಳಬೇಕು ಅನಿಸ್ತಾ ಇದ್ರೂ ಕೂಡ, ಎಲ್ಲವನ್ನು ಬಿಟ್ಟು ದೂರ ಹೋಗಬೇಕು ಅಂತ ಅನ್ನಿಸ್ತಾ ಇದ್ರೂ ಅವನು ಹಾಗೆ ಮಾಡೋದಿಲ್ಲ. ಯಾಕಂದರೆ ಅವನಿಗೆ ಗೊತ್ತು, ನಾನು ಸ್ಟ್ರಾಂಗ್ ಆಗಿ ಇರದೇ ಇದ್ದರೆ ನನ್ನ ಜೀವನವನ್ನು ಯಾರೂ ಬಂದು ಬದಲಾಯಿಸೋದಿಲ್ಲ ಅಂತ. ಒಬ್ಬ ಮನುಷ್ಯ ಸೈಲೆಂಟಾಗಿ ಸ್ಟ್ರಗಲ್ ಮಾಡ್ತಿರೋ ಸಮಯದಲ್ಲೇ ಅವನು ಒಳಗಿಂದ ಸ್ಟ್ರಾಂಗ್ ಆಗ್ತಾನೆ. ಜೀವನ ಅವನಿಗೆ ತುಂಬ ಬಾರಿ ಅನ್ಯಾಯ ಮಾಡಿರ್ಬೋದು, ಆದರೂ ಅವನು ಮತ್ತೆ ಬೆಳಗ್ಗೆ ಎದ್ದು ಪ್ರಯತ್ನ ಮಾಡ್ತಾನೆ. ಅದೇ ನಿಜವಾದ ಕರೇಜ್. ಸೊ ವೀಕ್ಷಕರೇ, ನೀವು ಇದೇ ಥರನೇ ಮಾಡಿ. ಎಷ್ಟೇ ನೋವಿದ್ರೂ ಇನ್ನೊಂದು ದಿನ ನಿಮಗೆ ಇದ್ದೇ ಇರತ್ತೆ, ಅದು ನಾಳೆ ನೀವು ಗೆಲ್ಬೋದು. ದೇವರು ನಿಮಗೆ ನಾಳೆ ಅನ್ನೋದನ್ನು ನಿಮ್ಮ ಜೀವನದಲ್ಲಿ ಕೊಟ್ಟಿದ್ದಾನೆ. ಸೊ ನಂಬಿಕೆ ಕಳ್ಕೋಬೇಡಿ. ಈ ಒಂದು ಅದ್ಭುತ ಸಂದೇಶ ನಿಮಗಿಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮ ಸಂದೇಶಗಳಿಗಾಗಿ ನಮ್ಮ ರೀಲ್ಸ್ ಕೃಷ್ಣ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.